ಯಾರೆಲ್ಲ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ನಮ್ಮ ಅಕೌಂಟಿಗೆ ಅಂತ ಹೇಳಿ ಬೇಜಾರು ಮಾಡ್ಕೊತಿದ್ದೀರೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದಸರಾ ಹಬ್ಬದ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡೋಂಥ ಟೈಮ್ನಲ್ಲಿ ಜನಗಳೆಲ್ಲರೂ ಕೇಳಿರೋದು ಅವ್ರಿಗೆ ಅದೇ ಪ್ರಶ್ನೆನೇ, ಗೃಹಲಕ್ಷ್ಮಿ ಹಣವನ್ನು ಯಾಕೆ ಹಾಕಿಲ್ಲ ಅಂತ. ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದಾರಪ್ಪ ಅಂತಂದರೆ 1,24,00,000 ಜನರಿಗೆ ಇಲ್ಲಿವರೆಗೆ 22 ಕಂತುಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಈಗ 3 ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದರೆ ಜುಲೈ ತಿಂಗಳ ಕಂತನ್ನು ಬಿಡುಗಡೆ ಮಾಡಿದ್ದೀನಿ. ಇನ್ನು ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು. ತಮ್ಮ ಒಂದು ಮಾಹಿತಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಸೊ ಜುಲೈ ತಿಂಗಳ ಹಣವನ್ನು ಕೂಡ, ಯಾಕಂದರೆ ದಸರಾವನ್ನು ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ಆಗಲಿ ಅಂತ 3 ದಿನದ ಹಿಂದೆ ಬಿಡುಗಡೆ ಮಾಡಿದ್ದೀವಿ. ಸೊ ಆಗಸ್ಟ್ ತಿಂಗಳು ಒಂದು ಹಣವನ್ನು ಮಾಡಿದ್ರೆ ಸಂಪೂರ್ಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇರೋದು ಎಲ್ಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೀವಿ, ಕೇವಲ ಒಂದೇ ಒಂದು ಕಂತಿನ ಮಾತ್ರನೇ ಬಿಡುಗಡೆ ಮಾಡಬೇಕು, ಎಲ್ಲರೂ ಕೂಡ ಸಂತೋಷವಾಗಿ ದಸರಾ ಆಚರಣೆ ಮಾಡಲಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. 22 ಕಂತಿನ ಗೃಹಲಕ್ಷ್ಮಿ ಹಣವನ್ನು ಎಲ್ಲರ ಅಕೌಂಟ್ಗೂ ಹಾಕಿದ್ದೀವಿ. ನೆಕ್ಸ್ಟ್ ಇನ್ನು ಹಾಕಬೇಕಾಗಿರೋದು 23ನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣವನ್ನು. ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟಿಗೆ ತಲುಪುತ್ತೆ. ಆದಷ್ಟು ಎಲ್ಲರೂ ಖುಷಿಯಾಗಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ಇದ್ದಾರೆ. ದಸರಾ ಸಂದರ್ಭದಲ್ಲಿ ಹೇಳಿದಂಥ ಮಾತನ್ನೇ ನಿಜ ಅಂದ್ಕೊಂಡು ಜನ ಎಲ್ಲ ಕಾಯ್ತಾ ಕೂತಿರ್ಬೇಕಾದ್ರೆ ಯಾರ ಅಕೌಂಟ್ಗೂ ಕೂಡ ದುಡ್ಡು ಬರದೇ ಇರೋದನ್ನ ನೋಡಿ ಮತ್ತೆ ಬೇರೆ ಫಂಕ್ಷನ್ಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಂಥ ಸಂದರ್ಭದಲ್ಲಿ ಮತ್ತೆ ಜನಗಳೆಲ್ಲರೂ ಕೂಡ ಗುಂಪು ಕಟ್ಕೊಂಡು, ಮೇಡಮ್ ಅವತ್ತು ಹೇಳಿದ್ರಲ್ಲ ದಸರಾ ಟೈಮಲ್ಲಿ ಬರುತ್ತೆ, ಈ ಕೂಡಲೇ ಹಾಕ್ತೀವಿ, ದಸರಾವನ್ನ ಆಚರಣೆ ಮಾಡಿ ಖುಷಿಯಾಗಿ ಅಂತ ಹೇಳಿ ಎಲ್ಲ ಮಹಿಳೆಯರಿಗೂ ಆಶ್ವಾಸನೆಯನ್ನು ಕೊಟ್ಟಿದ್ರಿ, ಆದರೆ ಅಕೌಂಟಿಗೆ ದುಡ್ಡೇ ಬರಲಿಲ್ಲ, ಮತ್ತೆ ಏನು ಹೇಳ್ತೀರಾ ಇದಕ್ಕೆ ಅಂತ ಕೇಳಿದಾಗ ಏನು ಹೇಳ್ತಾ ಇದ್ದಾರೆ ನೋಡಿ ಮೇಡಮ್ ಅವರು. ಈ ಸರ್ಕಾರಿ ನೌಕರಸ್ಥರಾಗಲಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ 1 ತಿಂಗಳಾದಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ. ನೀವು ಹೇಳ್ತಾ ಇರೋದು ನಿಜ, 1 ತಿಂಗಳದ್ದು ಡಿಲೇ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ. ಅವ್ರು ಹೇಳೋ ಪ್ರಕಾರ ನೀವು ಎಲ್ಲೇ ಕೆಲ್ಸಕ್ಕೆ ಹೋಗಲಿ, ಎಲ್ಲೇ ಆದ್ರೂ ಕೂಡ ಯಾರು ಮೊದಲೇ ನಿಮಗೆ ಸಂಬಳ ಅಂತ ಏನು ಕೊಡೋದಿಲ್ಲ. ಎಲ್ಲ ಆ ತಿಂಗಳು ಕೆಲಸ ಮುಗ್ದು ಆದ ನಂತರ ನೆಕ್ಸ್ಟ್ ಮಂತಲ್ಲೇ ಅವರು ನಿಮಗೆ ಸಂಬಳ ಅಂತ ಕೊಡೋದು. ಅದೇ ರೀತಿಯಾಗಿ ನಾವು ಕೂಡ ಒಂದೇ ತಿಂಗಳು ಉಳಿದಿರೋದು ಮುಂದಿನ ತಿಂಗಳಲ್ಲಿ ನಾವು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಅವರು ಬೇರೆ ರೀತಿ ಅರ್ಥ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ. ಇಲ್ಲಿ ಯಾರು ಕೂಡ ಗೃಹಲಕ್ಷ್ಮಿಯರು ಕೆಲಸಕ್ಕೆ ಅಂತ ಹೋಗಿ ಆ ದುಡ್ಡನ್ನ ಕೊಡಿ ಅಂತ ಕೇಳ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಅವ್ರು ಕೊಟ್ಟಂಥ ಗ್ಯಾರಂಟಿ ಹಣನ ಇಲ್ಲಿ ಕೇಳ್ತಾ ಇರೋದು. ಇದು ಸಂಬಳ ಅಲ್ಲ, ಇದು ಗೌರವಧನ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅವ್ರು ಮಾತಾಡೋದ್ರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆರೋಪ ಮಾಡೋರು ಹಾಕಲಿಲ್ಲ ಅಂದರೂ ಆರೋಪ ಮಾಡ್ತಾರೆ, ಹಾಕಿದರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ. ಇಲೆಕ್ಷನ್ ಪರ್ಪಸ್ ಅಂತಂದಿದ್ರೆ ನಾವು ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕ್ಬೋದಾಗಿತ್ತಲ್ಲ, ನಾವು ಹಾಗೆ ಮಾಡ್ತಾ ಇಲ್ಲ. 14 ತಿಂಗಳೂ ಕೂಡ ಏನು ಇಲೆಕ್ಷನ್ ಇಲ್ವಲ್ಲ. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮತ್ತೆ ಸಿಕ್ಕಿದಾಗ ಕೇಳಿದಾಗ ಏನು ಹೇಳ್ತಾರಪ್ಪ ಅಂತಂದರೆ, ನಾವು ಎಲ್ಲ ತಿಂಗಳೂ ಕೂಡ ಪೆಂಡಿಂಗ್ ಆಗೇನು ಉಳಿಸ್ಕೊಂಡಿರೋದು 2-3 ತಿಂಗಳು ಮಾತ್ರ. ಅದನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ಹಾಕ್ತೀವಿ, ದೀಪಾವಳಿಗೆ ಹಾಕ್ತೀವಿ, ದಸರಾಗೆ ಹಾಕ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಜನಗಳೆಲ್ಲ ಪಕ್ಷದವರೆಲ್ಲ ಹಿಂಗೆಲ್ಲ ಹೇಳ್ತಾರಲ್ಲ ಮೇಡಮ್ ಅಂತ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ದೂರವರು ಹೆಂಗಿದ್ರು ದೂರ್ತಾರೆ, ಇಲ್ಲ ಕೊಟ್ಟರು ದೂರ್ತಾರೆ, ಕೊಡದೆ ಇದ್ರೂ ದೂರ್ತಾರೆ. ಅವರು ಅಪಪ್ರಚಾರ ಮಾಡ್ಕೊಂಡು ಹೋಗಲಿ. ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ. ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ. ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಪ್ರಮೇಯ ಇಲ್ಲ. ಯಾಕಂದರೆ 2,000 ಬರುತ್ತೆ ಅಂತ ತಾವು ಏನೇನೋ ಇದನ್ನು ಮಾಡ್ಕೊಂಡು ಇಟ್ಟಿರ್ತೀರ. ಆ 2,000 ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗೃಹಲಕ್ಷ್ಮಿಯನ್ನು 8 ದಿನ ಅಂತ ಹೇಳಿದ್ದೀನಿ, ಈಗ 2 ದಿನ ಆಗಿದೆ, ಇನ್ನು 8 ದಿನದೊಳಗಡೆ ನಾನು ಬಿಡುಗಡೆ ಮಾಡ್ತೀನಿ. 8 ದಿನ ಅಂತ ಹೇಳಿದ್ದೀನಿ, ಈಗ 2 ದಿನ ಆಗಿದೆ, ಇನ್ನು 8 ದಿನದೊಳಗಡೆ ನಾನು ಬಿಡುಗಡೆ ಮಾಡ್ತೀನಿ. ಅಕ್ಟೋಬರ್ 15ನೇ ತಾರೀಕು ಒಳಗಾಗಿ ನಿಮಗೆ ಅಕೌಂಟಿಗೆ ದುಡ್ಡು ಬರುತ್ತೆ, ನೀವು ಸಂತೋಷದಿಂದ ದೀಪಾವಳಿನ ಆಚರಿಸ್ಬೋದು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇದ್ರ ಮಧ್ಯೆನೂ ಕೂಡ ಏನಪ್ಪ ಅಂತಂದರೆ, ಜನಗಣತಿ ಜಾತಿ ಗಣತಿ ಅಂತ ಹೇಳಿ ಈ ಒಂದು ಸಮೀಕ್ಷೆಯನ್ನು ತಗೊಂಬಂದು ಜನಗಳೆಲ್ಲರೂ ಕೂಡ ಅವರ ಒಂದು ಡೀಟೇಲ್ಸ್ನ, ಆಸ್ತಿದಾಗ್ಬೋದು ಮನೆದಾಗ್ಬೋದು ಏನು ಕೇಳ್ತಾ ಇದ್ದಾರೋ ಅದನ್ನು ಕೊಡೋದಕ್ಕೆ ಎದುರುಕೊಂಡಿದ್ದಾರೆ. ಯಾಕೆ ಅಂತಂದರೆ ಇದರಿಂದ ಏನಾದರೂ ನಮ್ಮ ಹಣ ಆಸ್ತಿ ಎಷ್ಟಿದೆ ಅಂತ ಗೊತ್ತಾದರೆ ನಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ನಮಗೆ ಯಾವುದೇ ರೀತಿಯ BPL ಕಾರ್ಡ್ ಸಿಗೋದಿಲ್ಲ, ನಮ್ಮ ಅನುಕೂಲಗಳನ್ನೆಲ್ಲ ಗೌರ್ಮೆಂಟ್ ಕಿತ್ಕೊಳ್ಳುತ್ತೆ ಅನ್ನೋ ಭಯದಲ್ಲಿ ಯಾರೂ ಕೂಡ ಡೀಟೇಲ್ಸ್ ಕೊಡ್ತಿಲ್ಲ. ಇದರಿಂದಾಗಿ ನಮಗೇನಾದರೂ ಗೃಹಲಕ್ಷ್ಮಿ ಹಣ ಬರಲ್ವೇನೋ ಅಂತೇಳಿ 3-4 ತಿಂಗಳು ಪೆಂಡಿಂಗ್ ಇರೋದ್ರಿಂದ ಅದೇ ಒಂದು ಭಯದಲ್ಲಿ ಜನ ಕಾಯ್ತಾ ಇದ್ದಾರೆ. ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ವೋ ಅಂಥವ್ರಿಗೆ 4 ಕಂತಿಂದ ಆಗ್ಬೋದು, 2 ಕಂತಿಂದ ಆಗ್ಬೋದು, 1 ಕಂತಿಂದ ಆಗ್ಬೋದು, ಖಂಡಿತವಾಗೂ ಅಕ್ಟೋಬರ್ 15ನೇ ತಾರೀಕು ಒಳಗಡೆ ನಿಮ್ಮ ಅಕೌಂಟನ್ನು ತಲುಪುತ್ತೆ ಅಂತೇಳಿ ಸಿಕ್ಕಂಥ ಟೈಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ.